ನಮಸ್ಕಾರ ಸ್ನೇಹಿತರೆ, ತಾಜಾ ಸಮಾಚಾರದ ಮತ್ತೊಂದು ವಿಡಿಯೋಗೆ ಎಲ್ರಿಗೂ ಸ್ವಾಗತ. ಇವತ್ತು ನಾನು ಬೆಂಗಳೂರಿನಲ್ಲಿ ನಡೆದ ಒಂದು ನೈಜ ಘಟನೆ ಆಧಾರಿತ ಸ್ಟೋರಿನ ಹೇಳ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ಚಾನಲ್ಗೆ ಯಾರಾದರೂ ಹೊಸಬ್ರು ಬಂದಿದ್ರೆ ದಯವಿಟ್ಟು ವಿಡಿಯೋ ಫುಲ್ ನೋಡಿ, ಇಷ್ಟ ಆದರೆ ಮಾತ್ರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಸೊ ಈ ಕತೆ ಬಂದು 1990 ಅಂದ್ರೆ 90ರ ದಶಕದಲ್ಲಿ ಮೂಲ ಬೆಂಗಳೂರು ಅಂದ್ರೆ ಇವಾಗ ನಾವು ಮಲ್ಲೇಶ್ವರಂ, ವಿಜಯನಗರ, ಚಾಮರಾಜಪೇಟೆ, ಶಾಂತಿನಗರ ಈ ಕಡೆ ಭಾಗಗಳಲ್ಲಿ ಇದು ತುಂಬಾ ಪ್ರಚಲಿತದಲ್ಲಿತ್ತು. ಯಾವ ತರ ಅಂತಂದ್ರೆ ಮಧ್ಯರಾತ್ರಿ 1:30 ಅಥವಾ 2 ಗಂಟೆ ಸಮಯದಲ್ಲಿ ಯಾರೋ ಬಂದು ಬಾಗಿಲು ತೊಟ್ಟೋ ಶಬ್ದ ಆಗ್ತಾ ಇತ್ತು ಅಂಡ್ ಯಾರೋ ಬಂದು ಕೂಗಿರೋ ಶಬ್ದ ಆಗ್ತಾ ಇತ್ತು ಅಂಡ್ ಆ ಶಬ್ದ ಅವ್ರ ಮನೆಯವ್ರದೇ ಆಗ್ತಾ ಇತ್ತು, ಅವ್ರ ಮನೇಲಿರೋ ಯಾರ್ದೋ ಒಬ್ರು ಪರ್ಸನ್ ಆಗ್ತಾ ಇತ್ತು. ಸೊ ಈ ಕತೆ ಒಂದು ಬಾಲಿವುಡ್ ನ ತುಂಬಾ ದೊಡ್ಡ ಮೂವಿಯ ಇನ್ಸ್ಪಿರೇಷನ್ ಕೂಡ ಆಗಿದೆ. ಸೊ ಈ ಕತೆನ ತಿಳ್ಕೊಳ್ಳೋಣ. ನಾನಿವತ್ತು ಇದರ ಒಂದು ಭಾಗವಾದ ರವಿ ಅನ್ನೋರ ಮನೆಯಲ್ಲಿ ನಡೆದಂತ ಘಟನೆ ಬಗ್ಗೆ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಸೊ ಈ ಘಟನೆನ ನನಗೆ ನನ್ನ ಫ್ರೆಂಡ್ ರೀಸೆಂಟ್ ಆಗಿ ಹೇಳಿದ್ದು. ಸೊ ಯಾವ ತರ ಅಂತಂದ್ರೆ ರವಿ ಅನ್ನೋರು ಒಂದು ಪ್ರೌಢಶಾಲೆಯಲ್ಲಿ ಶಿಕ್ಷಕರ ಕೆಲಸ ಮಾಡ್ತಾ ಇರ್ತಾರೆ. ಸೊ ಇದೇ ಟೈಮಲ್ಲಿ ಸುಮಾರು ಮಧ್ಯರಾತ್ರಿ 1:30-1 ಗಂಟೆ ಸಮಯದಲ್ಲಿ ಅವರು ಪೇಪರ್ ಕರೆಕ್ಷನ್ ಮಾಡ್ತಾ ಕೂತಿರ್ತಾರೆ. ಬಟ್ ಇದೇ ಸಮಯದಲ್ಲಿ ಯಾರೋ ಬಂದು ಬಾಗಿಲು ತೊಟ್ಟ ಶಬ್ದ ಆಗುತ್ತೆ. ಸೊ ಇದನ್ನ ನೋಡಿದಂತ ರವಿ ಅವ್ರಿಗೆ ಸ್ವಲ್ಪ ಗಾಬರಿ ಆಗುತ್ತೆ. ಯಾಕೆ ಅಂತಂದ್ರೆ 1-1:30 ಸಮಯದಲ್ಲಿ ಯಾರಪ್ಪ ಇದು ಬಂದು ಬಾಗಿಲು ತೊಡ್ತಾ ಇರೋದು. ಬಟ್ ಅದೇ ಸಮಯದಲ್ಲಿ ಅವ್ರಿಗೆ ಇನ್ನೊಂದು ತರ ಅನುಭವ ಕೂಡ ಆಗುತ್ತೆ. ಯಾವ ತರ ಅಂತಂದ್ರೆ ಅವ್ರ ಮಗಳೇ ಬಂದು ಬಾಗಿಲು ತೊಟ್ಟೋ ತರ. ಸೊ ಅವ್ರಿಗೆ ಅವಾಗ ಇನ್ನೂ ಸ್ವಲ್ಪ ಗಾಬರಿ ಆಗ್ಬಿಡ್ತಾರೆ. ಸೊ ಅವಾಗ ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ ಬಂದು ಬಾಗಿಲು ತೆಗೆಯೋದಕ್ಕೆ ಅಂತ ಹೋಗ್ತಾರೆ. ಬಟ್ ಅದೇ ಸಮಯದಲ್ಲಿ ಅವರು ಅಚ್ಚರಿ ಕಾದಿರುತ್ತೆ. ಏನು ಅಂತಂದ್ರೆ ಅವ್ರ ಮಗಳು ರೂಮಿಂದ ಈಚೆ ಬರ್ತಾರೆ. ಸೊ ಇದನ್ನ ನೋಡಿದಂತ ಅವ್ರಿಗೆ ಒಂದು ಸಡನ್ ಇನ್ಸಿಡೆಂಟ್ ನೆನಪಾಗುತ್ತೆ. ಆ ಇನ್ಸಿಡೆಂಟ್ ಆದ್ರೂ ಏನು ಅಂತಂದ್ರೆ ಅದೇ ಶಾಲೆಯಲ್ಲಿ ಓದ್ತಿರೋ ಇನ್ನೊಬ್ರು ವಿದ್ಯಾರ್ಥಿನಿಯರ ಅಪ್ಪ ಕೂಡ ಇದೇ ತರ ತೀರೋಗಿರ್ತಾರೆ. ಅವ್ರ ಮನೇಲೂ ಕೂಡ ಇದೇ ತರ ನೈಟ್ 1 ಗಂಟೆ ಕೆಲಸ ಮಾಡ್ಬೇಕಾದ್ರೆ ಯಾರೋ ಬಂದು ಬಾಗಿಲು ತಟ್ಟಿ ಅವ್ರು ಓಪನ್ ಮಾಡಿ ಹೋಗಿ ಅವ್ರು ಸತ್ತೋಗಿರ್ತಾರೆ. ಸೊ ಇದ್ರ ಎಲ್ಲ ನೆನೆಸ್ಕೊಂಡು ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ ಸ್ವಲ್ಪ ಗಾಬರಿಯಾಗಿ ನಿಂತ್ಕೊಂಡ್ಬಿಡ್ತಾರೆ, 1 ನಿಮಿಷ ಗಾಬರಿಯಾಗಿ. ಸೊ ಅದೇ ಟೈಮ್ಗೆ ಬಾಗಿಲು ತುಟ್ಟೋದು ತುಂಬಾ ಜೋರ ಸ್ಟಾರ್ಟ್ ಆಗುತ್ತೆ. ಸೊ ಅವಾಗ ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ ಅದೇ ಶಾಲೆಯಲ್ಲಿ ಓದಿರುವಂತ ಪಿಯೋನು ಅವ್ರೊಂದು ಐಡಿಯಾ ಹೇಳಿರ್ತಾರೆ. ಸೊ ಅವ್ರಿಗೆ ಅವ್ರ ಪಿಯೋನ್ ಹೇಳಿದೊಂದು ಇನ್ಸಿಡೆಂಟ್ ನೆನಪಾಗಿರುತ್ತೆ. ಸೊ ಅದರಲ್ಲಿ ಆ ಪಿಯೋನ್ ಕೂಡ ಸೊಲ್ಯೂಷನ್ ಕೂಡ ಹೇಳಿರ್ತಾರೆ. ಏನು ಅಂತಂದ್ರೆ ಈಗ ಎಲ್ಲಾ ಮನೇಲೂ ಕೂಡ ನಾಳೆ ಬಾ ಅಂತ ಬರೀತಾ ಇದಾರೆ ಸರ್ ಅಂತ. ಸೊ ಅವಾಗ ಅವ್ರೇನ್ ಮಾಡ್ತಾರೆ ಅಂತ ರವಿ ಅವರು ನಾಳೆ ಬಾ ಅಂತ ಜೋರಾಗಿ ಕೂಗ್ತಾರಂತೆ. ನಾಳೆ ಬಾ ಅಂತ ಯಾವಾಗ ಜೋರಾಗಿ ಕೂಗ್ತಾರೆ ಶಬ್ದ ನಿಂತೋಗ್ಬಿಡುತ್ತಂತೆ. ಸೊ ಇದೇ ಸಮಯದಲ್ಲಿ ಅವ್ರಿಗೆ ಒಂದು ಇನ್ನೊಂದು ಇನ್ಸಿಡೆಂಟ್ ಎದುರಾಗುತ್ತೆ. ಯಾವ ತರ ಅಂತಂದ್ರೆ ಅವ್ರು ಪುಣೆಗೆ ಕೆಲಸದ ಮೇಲೆ 3 days ಔಟ್ ಆಫ್ ಸ್ಟೇಷನ್ ಹೋಗ್ಬೇಕಾಗಿರೋ ಸಿಚುವೇಶನ್ ಬರುತ್ತೆ. ಬಟ್ ಅದೇ ಟೈಮಲ್ಲಿ ಇವ್ರಿಗೆ ಈ ಇನ್ಸಿಡೆಂಟ್ ಕೂಡ ತಲೆಯಲ್ಲಿ ಕೂತಿರುತ್ತೆ. ಸೊ ಅವಾಗ ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ ಅವ್ರ ಮನೆ ಬಾಗಿಲು ಮೇಲೆ ಮತ್ತೆ ಅವ್ರ ಗೋಡೆ ಮೇಲೆ ನಾಳೆ ಬಾ ಅಂತ ಬರೀತಾರೆ. ಬಟ್ ಇಲ್ಲಿ ಏನಾಗುತ್ತೆ ಅಂತಂದ್ರೆ ನಾಳೆ ಬಾ ಅಂತ ಅವ್ರು ಹೆಂಗ್ ಬರ್ದಿರ್ತಾರೆ ಅದಂಗೆ ಹಚ್ಕೊಂಡ್ ಬರ್ತಾ ಇರುತ್ತೆ. ಸೊ ಒಂದಿನ ಏನಾಗುತ್ತೆ, ಇವರು ರವಿ ಅವರು ಔಟ್ ಆಫ್ ಸ್ಟೇಷನ್ ಪುಣೆಗೆ ಕೆಲಸ ಮೇಲೆ ಹೋಗಿರೋದ್ರಿಂದ ಸೊ ಒಂದೇ ದಿನಕ್ಕೆ ಅಂದ್ರೆ ಅವ್ರು 3 days ಅಂತ ಏನ್ ಹೇಳೋಗಿರ್ತಾರೆ, ಒಂದೇ ದಿನಕ್ಕೆ ಯಾರೋ ಬಂದು ಬಾಗಿಲು ತೊಟ್ಟೋ ಶಬ್ದ ಆಗ್ತಾರೆ. ಸೊ ಯಾವಾಗ ಒಂದೇ ದಿನಕ್ಕೆ ಬಾಗಿಲು ತೊಟ್ಟೋ ಶಬ್ದ ಆಗ್ತಾ ಇರುತ್ತೆ ಅವ್ರ ಹೆಂಡತಿಗೆ ಸ್ವಲ್ಪ ಗಾಬರಿ ಆಗ್ಬಿಡುತ್ತೆ. ಅದು ಸುಮಾರು 1:30-2 ಗಂಟೆ ಟೈಮಲ್ಲಿ ಯಾರೋ ಬಂದು ಬಾಗಿಲು ತೊಡ್ತಾ ಇದ್ದು, ಅದು ಅವ್ರ ಗಂಡನ ಧ್ವನಿಯಲ್ಲೇ ಬಾಗಿಲು ತೊಡ್ತಾ ಇದ್ರೆ ಯಾರಿಗಾದ್ರೂ ಗಾಬರಿ ಆಗುತ್ತೆ. ಸೊ ಅವಾಗ ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ ಹೋಗಿ ಬಾಗಿಲು ತೆಗಿದಾರಂತೆ. ಸೊ ಬಾಗಿಲು ತೆಗೆದಾಗ ಅವ್ರು ಒಂದು ದೊಡ್ಡ ಅಚ್ಚರಿ ಕಾದಿತ್ತು. ಏನು ಅಂತಂದ್ರೆ ಒಂದು ಕಪ್ಪು ಸೀರೆಯಲ್ಲಿ ಒಂದು ಅಣ್ಣನ ಮುಖಿ ಅಂದ್ರೆ ಏನು ಒಬ್ರು ಏಜ್ ಆಗಿರೋ ಲೇಡಿ ಬಂದು ನಿಂತಿರ್ತಾರೆ. ಸೊ ಆಗಿನ ಕಾಲದಲ್ಲಿ ಈ ಮಾಯಾವಿ ಮುಖಿಯ ಸ್ಟೋರಿ ತುಂಬಾ ಇತ್ತು. ನಾಳೆ ಬಾರೋ ಸ್ಟೋರಿಗೂ ಅವರೇ ಕೂಡ ಕಾರಣ ಆಗಿತ್ತು. ಸೊ ಅಲ್ಲಿ ಏನಾಗುತ್ತೆ ಅಂತಂದ್ರೆ ಅವ್ರು ಯಾವ ಓಪನ್ ಮಾಡಿ ಅವ್ರು ತುಂಬಾ ಗಾಬರಿಯಾಗಿ ಏನ್ ಮಾಡ್ಬಿಡ್ತಾರೆ, ಅವ್ರ ಮಗಳು ಮತ್ತೆ ಅವ್ರ ವೈಫ್ ನ ಸಾಯಿಸೋದಕ್ಕೆ ಹೋಗ್ತಾ ಇರುತ್ತೆ. ಸೊ ಅವ್ರು ಏನ್ ಮಾಡ್ತಾರೆ, ಜೋರಾಗಿ ಮಂತ್ರ ಹೇಳೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಯಾವಾಗ ಅವರು ಒಂದು ಮಂತ್ರ ಹೇಳೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಆ ಮುದುಕಿ ಹೋಗ್ಬಿಡ್ತಾರಂತೆ. ಸೊ ಅಲ್ಲಿಗೆ ಅವತ್ತಿನ ಇನ್ಸಿಡೆಂಟ್ ಸ್ಟಾಪ್ ಆಗ್ಬಿಡುತ್ತೆ. ಅದಾಗಿ ಏನ್ 3 ದಿನ ಆದ್ಮೇಲೆ ರವಿಯವ್ರ ಮನೆಗೆ ಬರ್ತಾರೆ. ರವಿಯವ್ರ ಮನೆಗೆ ಬಂದಾಗ ಇನ್ಸಿಡೆಂಟ್ನೆಲ್ಲ ಅವರು ವಿವರವಾಗಿ ಅವ್ರನ್ನ ಹೇಳ್ತಾರಂತೆ. ಸೊ ಯಾವಾಗ ಅವ್ರು ರವಿಯವ್ರು ಇದನ್ನ ತಿಳ್ಕೊಂಡ್ರು ಅವತ್ತಿಂದ ಅವ್ರು ನಾಳೆ ಬಾ ಅಂತ ಎವ್ರಿಡೇ ಬರೀತಾ ಇರುತ್ತೆ. ಸೊ ಈ ಇನ್ಸಿಡೆಂಟು ಬೆಂಗಳೂರಿನಲ್ಲಿ ತುಂಬಾ ಬೇಗ ಹರಿದ್ಬಿಡುತ್ತೆ. ಸೊ ಅದಕ್ಕೆ ಆಗಿನ ಕಾಲದಲ್ಲಿ ನಾಳೆ ಬಾ ಅಂತ ಆಲ್ಮೋಸ್ಟ್ ಎಲ್ಲಾ ಮನೆಗಳ ಗೋಡೆ ಮೇಲೆ ಮತ್ತೆ ಬಾಗಿಲು ಮೇಲೆ ಬರೆದಿರ್ತಾರೆ. ಅಂಡ್ ಇದೇ ಸ್ಟೋರಿನ ಕಾನ್ಸೆಪ್ಟ್ ಆಗಿ ಇಟ್ಕೊಂಡು ಬಾಲಿವುಡ್ ಅಲ್ಲಿ ಸ್ತ್ರೀ ಅಂತ ಮೂವಿ ಕೂಡ ಮಾಡಿದ್ದಾರೆ. ಸೊ ಇದೇ ತರ ಇನ್ಸಿಡೆಂಟ್ ನಿಮ್ಗೆ ಏನಾದ್ರೂ ಗೊತ್ತಿದ್ರೆ ದಯವಿಟ್ಟು ನನ್ನ ಚಾನಲ್ಗೆ ಹೇಳಿ. ಅಂಡ್ ಈ ಇನ್ಸಿಡೆಂಟ್ ಇದುವರೆಗೂ ಕೂಡ ಪ್ರಚಲಿತದಲ್ಲಿದೆ. ಅಂಡ್ ಆಗಿನ ಬೆಂಗಳೂರಿನವರು ಇವಾಗಲೂ ಕೂಡ ಇದನ್ನ ಅನ್ಸ್ಕೋತಾರೆ. ಸೊ ಇದನ್ನ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಇದು ಇವತ್ತಿನ ಕತೆ.
ಮುಂದೆ ಕೂಡ ಇದೇ ಥರ ಭಯಾನಕ ವಿಷಯಗಳು ಮತ್ತು ಅಚ್ಚರಿಯ ವಿಷಯಗಳನ್ನ ನಾನೇ ತಗೊಬರ್ತೀನಿ. ಈ ವಿಡಿಯೋ ನನಗೆ ಇಷ್ಟ ಆಗಿದ್ರೆ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಡಿ ಮತ್ತು ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಕೊಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸೊ ನಿಮಗೂ ಏನಾದರೂ ಈ ಥರ ವಿಚಿತ್ರ ಅನುಭವಗಳು, ಕುತೂಹಲಕಾರಿ ಅನುಭವಗಳಾಗಿದ್ರೆ ದಯವಿಟ್ಟು ನನ್ನ ಚಾನಲ್ನ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ಸೊ ನಾನು ಆದಷ್ಟು ಬೇಗ ನಿಮ್ಮ ಕಥೆಗಳನ್ನು ಕೂಡ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಇದನ್ನು ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ವಿಚಿತ್ರ ಅನುಭವಗಳಿಗೆ, ಕುತೂಹಲಕಾರಿ ಘಟನೆಗಳಿಗೆ, ಅಚ್ಚರಿ ವಿಷಯಗಳಿಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ಥ್ಯಾಂಕ್ ಯು.